ಇರಲಿ. ನಿನ್ನ ಮೂಲಕ ದೇವರಿಗೆ ಏನೋ ಆಲೋಚನೆ ಇದೆ, ಅದನ್ನು ನೆರವೇರಿಸೋದಕ್ಕೆ ದೇವರ ಕಂಫರ್ಟ್ ಝೋನ್ಗಳಿಂದ ಕೆಲವರನ್ನ ಹೊರಗಡೆ ತರುವಾಗಲಾಗಿದೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಐ ಆಮ್ ಕಮಿಂಗ್ ಔಟ್. ನಾನು ಹೊರಗಡೆ ಬರ್ತಾ ಇದ್ದೀನಿ, ಹೊರಗಡೆ ಬರ್ತಾ ಇದ್ದೀನಿ, ಹೊರಗಡೆ ಬರ್ತಾ ಇದ್ದೀನಿ. Sometimes God has removed us from what is familiar in order to reveal the invisible and the supernatural. ಕೆಲವೊಮ್ಮೆ ನಮ್ಮ ಸುರಕ್ಷಿತ ತಾಣಗಳಿಂದ ನಮ್ಮನ್ನ ದೇವರು ಹೊರಗಡೆ ತರೋದಕ್ಕೆ ಕಾರಣ ದೇವರಿಗೆ ಏನು ಕಾಣದೇ ಇರುವ ಮಂಡಳದಲ್ಲಿ ಅಲೌಕಿಕವಾದ ಕಾರ್ಯಗಳು ನಿನಗೆ ದೇವರು ಪ್ರಕಟಿಸಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸುರಕ್ಷಿತತೆಯಿಂದ ಹೊರಗಡೆ ಬರುವ ದೇವ ಜನರಿಗೆ ಪರಲೋಕದ ಬಾಗಿಲು ತೆರೆಯುವ ದಿವಸ ಇದು. ನಮ್ಮೆಲ್ಲರಿಗೂ ಸುರಕ್ಷಿತ ತಾಣ ಇದೆ. ನಾವು ಯಾರಿಗೂ ಇಷ್ಟ ಇಲ್ಲ, ಆರಾಮಾಗಿದ್ದೀವಿ. ಅಂಬ್ಲಿ ಕುಡಿದ್ರೆ ಗಂಜಿ ಕುಡಿದ್ರೆ ನೆಮ್ಮದಿಯಾಗಿದ್ದೀವಿ ಬಿಡಪ್ಪ, ಯಾಕೆ ಬೇಕು? ಸುರಕ್ಷಿತ ತಾಣ, ಕಂಫರ್ಟ್ ಝೋನ್. ಕೆಲವರು ಕಂಫರ್ಟ್ ಆಗಿಬಿಟ್ಟಿದ್ದೀರ. 25 ವರ್ಷಗಳಿಂದ ವಿಶ್ವಾಸಿಯಾಗಿ ಏನು ಪ್ರಸಂಗ, ಏನು ಕೊಯರ್ ಹಾಡುಗಳು, ಏನು ಸಭೆ, ಬ್ಯೂಟಿಫುಲ್ ವಿಕ್ಟ್ರಿ ಇಂಟರ್ನ್ಯಾಷನಲ್ AG ಸಭೆ, ಅಲ್ಲಿನ ಪಾಸ್ಟ್ರ್ ಪ್ರಸಂಗ, ಕೊಯರವ್ರು ಹಾಡೋ ಹಾಡು, ನನಗೆ ಇನ್ನೇನು ಬೇಕು? ದೇವರು ನನ್ನ ಸುರಕ್ಷಿತವಾಗಿ ಇಟ್ಟಿದ್ದಾನೆ. ಇವತ್ತು ದೇವರು ನಿನ್ನ ಗೂಡನ್ನು ಅಲುಗಾಡ್ಸಕ್ಕೆ ಹೋಗ್ತಾನೆ. ಒಬ್ರಿಗೂ ಸುವಾರ್ತೆ ಹೇಳಲಿಲ್ಲ, ಒಬ್ಬರನ್ನ ಸಭೆ ಕರ್ಕೊಂಬಂದಿಲ್ಲ. ಅಯ್ಯೋ, ನಿನ್ನ ಸುರಕ್ಷಿತ ತಾಣದಿಂದ ದೇವರು ನಿನ್ನ ಹೊರಗಡೆ ತರ್ತಾ ಇದ್ದಾನೆ. ಈ 10 ಮರಿಯನ್ನ ಸಾಕೋದಕ್ಕೋಸ್ಕರ ಎತ್ತರದ ಶಿಖರಗಳಲ್ಲಿ ಅದು ಗೂಡನ್ನು ಮಾಡುತ್ತೆ. ಈ 10 ಮರಿ ಮಾಡುವಾಗ ಈ ಮರಿ ಮಾಡುವಾಗ ಇದು ಕೆಳಗಡೆ ಮರಗಳಲ್ಲಿ ಮಾಡಲ್ಲ, ಎತ್ತರದ ಶಿಖರಗಳಲ್ಲಿ. ಯಾವ ಶಕ್ತಿಯು ಅಲ್ಲಿ, ಆಲ್ಟಿಟ್ಯೂಡ್ ಇಸ್ ಡಿಫ್ರೆಂಟ್, ಅಲ್ಲಿನ ವಾತಾವರಣ ಡಿಫ್ರೆಂಟ್ ಇರುತ್ತೆ. ಅಷ್ಟೇ ಎತ್ತರದಲ್ಲಿ ಬದುಕೋದಕ್ಕೆ ಮರಿಯಲ್ಲೇ ಕಳಿಸ್ತದೆ. ಇದರ ಗೂಡು 3 ಲೇಯರ್ಗಳಲ್ಲಿ ಇರುತ್ತೆ. ಸ್ತೋತ್ರ. ಮರಿಗೆ ತಾಯಿ ಬೇಟೆಯಾಡಿ ತಂದು ಆಹಾರ ಕೊಡ್ತಾ 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 ತಿಂದು ಮರಿ ಗೂಡಲ್ಲಿ ಥ್ಯಾಂಕ್ ಯು ಬರಲಿ, ನೆಕ್ಸ್ಟ್ ಬರಲಿ, ಇನ್ನೂ ಬರಲಿ, ಹೆಚ್ಚಿಗೆ ಬರಲಿ, ಇನ್ನೊಂದು ಬರಲಿ, ಮತ್ತೊಂದು ಬರಲಿ, ಮಗದೊಂದು ಬರಲಿ, ವೆರೈಟಿಯಾಗಿ ಬರಲಿ. ಅಮ್ಮ ಕಳೆದ ದಿನ ತಂದಿದ್ದು ಫುಡ್ ತುಂಬ ಚೆನ್ನಾಗಿತ್ತು, ಇವತ್ತೊಂದು ಪಿಜ್ಜಾನು ಬರ್ಗರ್ ಏನದು ತಗೊಂಬ. ಸ್ತೋತ್ರ. ತಿಂದು ಕೊಬ್ಬಿ ಅಲ್ಲೇ ಇರ್ತವೆ. ಸ್ತೋತ್ರ. ಹೇಳಲಿಲ್ಲ, ನನ್ನ ಅರ್ಥ ಆಗೋ ಭಾಷೆಯಲ್ಲಿ ಹೇಳಿದೆ. ಈ ಮರಿ ತಿಂದು ಅಮ್ಮ ನೋಡುತ್ತೆ, ನಾನು ತಂದು ಕೊಡ್ತೀನಿ, ತಿನ್ನುತ್ತೆ, ಬಾಯ ಅನ್ನುತ್ತೆ, ಅನ್ನುತ್ತೆ, ಯಾವಾಗ ನೋಡು ಅನ್ನುತ್ತೆ, ಆಗ್ತಾನೇ ಇರಬೇಕು. ಸ್ತೋತ್ರ. ತಿಂತಾನೇ ಇರಬೇಕು. ವಿಶ್ವಾಸಿಗಳು ಕೆಲವರು ನೋಡಿದ್ರೇ ಗೊತ್ತಾಗುತ್ತೆ ಅಂತಿರ್ತವೆ. ಅವರು ಒಬ್ರಿಗೆ ಸುವಾರ್ತೆ ಹೇಳಲ್ಲ, ಎಲ್ಲ ತಿನ್ನೋದ್ರಲ್ಲೇ ಇರ್ತವೆ. ಎಲ್ಲ ವಾಕ್ಯಗಳು ನನಗೇ ಇರಲಿ, ಎಲ್ಲ ಪ್ರವಾದನೆ ನನಗೇ ಇರಲಿ, ಎಲ್ಲ ಪ್ರಸಂಗ ನನಗೇ ಇರಲಿ, ನನ್ನ ಮಾತ್ರ ಯಾರಿಗೂ ಕೊಡಲ್ಲ, ನನ್ನ ಮಾತ್ರ ಎಲ್ಲೂ ಹೋಗಲ್ಲ, ಗೂಡಿಂದ ಅಲಗಾಡಲ್ಲ. ಸ್ತೋತ್ರ. ಹೇಳ್ದೆ ಇದ್ದಾಗಲೇ ನನಗೆ ಅರ್ಥ ಆಯಿತು. ಅಮ್ಮನಿಗೆ ಗೊತ್ತಾಯಿತು, ಹಿಂಗೆ ಬಿಟ್ಟರೆ ಹಾಯ್ಸಲ್ಲಿ ನೀನು ಹಾರಾಟ ಕಲಿಯಲ್ಲ. ಸ್ತೋತ್ರ. ನಿಧಾನವಾಗಿ ಗೂಡನ್ನು ಆ ಮೇಲ್ಗಡೆ ಹಾಕಿರೋಂಥ ಮೆತ್ತಿಗೆ ಇರೋಂಥ ಸ್ಪಾಂಜ್ ಟೈಪಲ್ಲಿ ಇರೋಂಥ ಇದನ್ನೆಲ್ಲ ಕೀಳುತ್ತೆ. ಸ್ತೋತ್ರ. ಕಿತ್ತು ಅಮ್ಮ ಯಾಕೆ ಕೀಳ್ತಾ ಇದೆಯಾ? ಹೊಸ ಬೆಡ್ ತರ್ತಾ ಇದೆಯಾ? ಕುರ್ಲಾನ್ ಇಲ್ವಾ? ಕುರ್ಲಾನ್ ತೆಗಿತಿದೆಯಾ? ಇಲ್ಲ, ಡ್ಯೂರೋಫ್ಲೆಕ್ಸ್ ತರ್ತಾ ಇದ್ದೀವಿ. ಸ್ತೋತ್ರ. ಅಮ್ಮ ನೀಟಾಗಿ ಎಲ್ಲ ಕೇಳುತ್ತೆ. ಕಿತ್ತಿದ್ದೆ ಕೆಳಗಡೆ ಒಂದು ಲೇಯರ್ ಇದೆ, ಅದೊಂದು ಸ್ವಲ್ಪ ಚುಚ್ಚುತ್ತೆ. ಸ್ತೋತ್ರ. ಅಮ್ಮ ಇದು ಕಂಫರ್ಟೇ ಇಲ್ಲ, ಸರಿಯಾಗಿ ಹಾಕೊಂಡು ನಿದ್ದೆನೇ ಬರ್ತಾ ಇಲ್ಲ. ಸ್ತೋತ್ರ. ನಿನ್ನ ಕಂಫರ್ಟ್ನ ಮುರಿತಾ ಇದ್ದಾರೆ ದೇವರು. ಹಲ್ಲೆಲೂಯಾ.
ಆಮೇಲೆ ಒಂದನೇ ಲೇಯರ್ ತೆಗೆದ್ರು, ಎರಡನೇ ಲೇಯರ್ ತೆಗೆದ್ರು, ಫೌಂಡೇಶನ್ ಲೇಯರ್ ಅದು ಕಟ್ಟಿ ತೂಗಾಕಿರ ಅದನ್ನು ಕಿತ್ತಾಕಿದ್ರು. ದಡಾರ್ ಅಂತ ಕೆಳಗಡೆ ಬೀಳ್ತು. ಅಮ್ಮ ಕರುಣೆ ಇಲ್ವಾ? ನನ್ನನ್ನು ದಬ್ಬಿಟ್ಟಲ್ಲ ಕೆಳಗಡೆ. ಸೋತ್ರ ಸೋತ್ರ ಸೋತ್ರ. ಅಮ್ಮ ಅಮ್ಮ ಕಾಪಾಡು ಕಾಪಾಡು ಕಾಪಾಡು. ಇನ್ನೇನು ನೆಲಕ್ಕೆ ಕಪ್ಪಳಿಸ್ಬೇಕು. ತಾಯಿ ತನ್ನ ರೆಕ್ಕೆಯಿಂದ ಈ ಮರಿಯನ್ನು ಎತ್ಕೊಂಡು ಮೇಲೆ ಬರುತ್ತೆ. ಓಹ್ ಪಾ, ಹೋಗಿ ಜೀವ ವಾಪಸ್ ಬಂತು. ಎಲ್ಲೋ ನನ್ನನ್ನು ಮರ್ತುಬಿಟ್ಟೆ ಅಂದ್ಕೊಂಡೆ. ಅಯ್ಯಪ್ಪ, ಇನ್ನೊಂದು ಯಾವತ್ತೂ ಹಂಗೆ ಮಾಡಬೇಡ, ತುಂಬ ಭಯಪಡಿಸ್ಬಿಟ್ಟೆ ಅಂತ. ತಿರ್ಗಾ ಮೇಲಕ್ಕೆ ಹೋಗಿದೆ. ತಿರ್ಗಾ ದಬ್ಬಾಕ್ಬಿಡು. ಸೋತ್ರ 4 ಸತಿ ಆಗ್ತಿದ್ದಾಗಲೇ ಇದು ಬಡಿಯಕ್ಕೆ ಸ್ಟಾರ್ಟ್ ಆಯಿತು. ಅದುವರೆಗೂ ರೆಕ್ಕೆ ಇದ್ರು ಪ್ರಯೋಜನ ಇರಲಿಲ್ಲ. ಅದುವರೆಗೂ ವಾಕ್ಯ ಒಳಗಡೆ ಇದ್ರು ಸುವಾರ್ತೆ ಸಾರ್ಥ ಇರಲಿಲ್ಲ. ಇದರ ಒಳಗಡೆ ಯಾರೋ ಕೆಲವರು ಪಾಸ್ಟರ್ ನನ್ನ ಕುರಿತೆ ಹೇಳ್ತಾ ಇರೋದಂತ ಹೇಳ್ತಾ ಇದ್ದೀರ. ಹೌದ್ರಿ, ನಿಮ್ಮ ಕುರಿತೆ ಹೇಳ್ತಾ ಇದ್ದಾನೆ. ನಿನಗೆ ರೆಕ್ಕೆ ಇದೆ, ನಿನಗೆ ವಾಕ್ಯ ಇದೆ, ಆಲೋಚನೆ ಇದೆ, ಕರೆ ಇದೆ, ಅಭಿಷೇಕ ಇದೆ. ಆದ್ರೆ ಇವತ್ತಿಗೂ ಅದು ಬಡಿತಾ ಇಲ್ಲ. ದೇವರು ನಿನ್ನ ಕಂಫರ್ಟ್ ಝೋನ್ ಅನ್ನು ಮುರಿಯಕ್ಕೆ ಹೋಗ್ತಾ ಇದ್ದಾನೆ. ಪ್ರವಾದನೆಯಾಗಿ ಹೇಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ನಡೀತಾ ಇದ್ರೆ ಸೂತ್ರದಲ್ಲಿ ಸೋತ್ರ ಹೇಳಿ ಹೋಗೋಣ ಅನ್ಕೊಂಡಿದ್ಯಾ? ಆಮೇ ವಿಶ್ವಾಸಿಗಳಂದ್ರೆ ಏನು? ಬಂದ ಪುಟ್ಟ ಓದ ಪುಟ್ಟ ಅಂತಾನ ಅಲ್ಲ. ಶ್ರೇಷ್ಠ ನಿಯೋಗ ದೇವರು ಕೊಟ್ಟೆ. ಲೋಕದ ಕಟ್ಟ ಕಡೆಯವರೆಗೂ ಹೋಗಿ ಜಗತ್ತಿಗೆಲ್ಲ ನೀವೇನಾಗಿರ್ಬೇಕು? ನನ್ನ ಸಾಕ್ಷಿಗಳಾಗಿರ್ಬೇಕು. ಹಲ್ಲೆಲೂಯಾ. ಸುವಾರ್ತೆ ಸಾರಬೇಕು. ನಂಬುವವರನ್ನು ತಂದೆ ಕುಮಾರ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ಅವನಿಗೆ ಉಪದೇಶ ಮಾಡಿ ನನ್ನ ಶಿಷ್ಯನಾಗಿ ಮಾಡಬೇಕು. ಇದು ಕರೆ. ಅದು ಪಾಸ್ಟರ್ಗಳಿಗೆ ಮಾತ್ರ ಅಲ್ವಾ? ಅಲ್ಲ, ರಕ್ಷಣೆ ಹೊಂದಿದ ಪ್ರತಿಯೊಂದು ವಿಶ್ವಾಸಿಗಳಿಗೂ. ಆಮೇಲೆ ಈ ಹತ್ತಿನ ಮರಿ ಅದು ಗೊತ್ತಾಯಿತು. ಇನ್ನು ನಾನು ಹಿಂಗೆ ಕೂತ್ಕೊಳಕ್ಕಿಲ್ಲ. ಅದು ಬಡಿಯಕ್ಕೆ ಆರಂಭ ಮಾಡುತ್ತೆ. ತಾನೇ ಹಾರಾಟ ಆರಂಭಿಸ್ಲಿಕ್ಕೆ ಆರಂಭಿಸುತ್ತೆ. ಅದು ಮೇಲೆ ಕಾರುತ್ತೆ. ಕೆಳಗಡೆ ಬೀಳದಂತೆ ರೆಕ್ಕೆ ಟಕ 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 ಜೋರು ಸ್ಪೀಡ್ ವರ್ಧಿಸ್ತಾ ಇದೆ. ಮೇಲೆ ಕೇರ್ ಬರೋದಕ್ಕೆ ಕಲಿಸ್ಕೊಡುತ್ತೆ. ಫ್ಲೈಟ್ ಮೋಡಲ್ಲಿ ತೇಲಾಡೋ ಮೋಡ್ಗೆಲ್ಲ ಚೇಂಜ್ ಮಾಡುತ್ತೆ ಮೂಡನ್ನ. ಆಮೇಲೆ ಆವಾಗ ಅದು ಗೊತ್ತಾಗುತ್ತೆ. ಇವತ್ತು ದೇವರಾತ್ಮ ನನಗೆ ಹೇಳ್ತಾನೆ, ಯಾಕೋಬನೇ 70 ವರ್ಷಗಳಿಂದ ಅಮ್ಮನ ಸೆರೆಗಿಡಿದು ಅಡಿಗೆ ಮನೆಯಲ್ಲಿ ತಿಂದು ತೇಗಿ ಸುಖವಾಗಿ, ಕಷ್ಟ ಅಂದರೆ ಏನು, ಸುಖ ಅಂದರೆ ಏನು ಅಂತ ಗೊತ್ತಿಲ್ಲದೆ ಮನೆ ಒಳಗಡೆ ಗೂಢಾರದ ನಿವಾಸಿಯಾಗಿ ಜೀವನ ಮಾಡಿದ ನಿನ್ನನ್ನು ನಾನು ಕರೆದಿರೋದು ಅದಕ್ಕಲ್ವೋ? ನಿಮ್ಮ ಹಬ್ಬ ನಿಮ್ಮ ತಾತನಿಗೊಂದು ವಾಗ್ದಾನ ಮಾಡಿದ್ದೇನೆ. ಹಲ್ಲೆಲೂಯಾ. ಹೇ ಅಬ್ರಾಮನೇ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ. ನಾನು ನಿನ್ನ ಸಂತತಿಯನ್ನು ಆಶೀರ್ವಾದ ಮಾಡ್ತೇನೆ. ನಾನು ನಿನ್ನ ತಲೆಮಾರುಗಳನ್ನು ಆಶೀರ್ವಾದ ಮಾಡ್ತೇನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನಿನ್ನ ತಲೆಮಾರುಗಳು ಲೋಕದಲ್ಲಿ ಬಲಿಷ್ಠರಾಗಿರತಕ್ಕಂತೆ ಅಸಂಖ್ಯವಾಗಿರುವ ರೀತಿಯಲ್ಲಿ ನಿನ್ನ ತಲೆಮಾರುಗಳ ಮೂಲಕ ಅಲ್ಲೇ ಲೋಕದಲ್ಲಿರುವ ಎಲ್ಲ ಕುಲಗಳು ಆಶೀರ್ವಾದ ಕಾಣಬೇಕು. ಆದರೆ ಇವನು ಅದಕ್ಕೆ ಬ್ಲಾಕ್ ಆಗಿ ಕೂತ್ಬಿಟ್ಟ. ದೇವರು ಹೇಳಿದ್ರು, ನೋ, ಮಮ್ಮಿ ಪ್ಲ್ಯಾನ್ ಅಲ್ಲ ನನ್ನ ಪ್ಲ್ಯಾನ್. ನನ್ನ ಪ್ಲ್ಯಾನ್ ಇಸ್ ಡಿಫ್ರೆಂಟ್. ನಿನಗೆ ನಿಚ್ಚೇಣಿಗೆಯ ಕನಸು ಬೀಳದೆ ಇದ್ದಿದ್ದು ಮನೆಯಲ್ಲಿ ಇದ್ದಿದ್ದರಿಂದ ಮನೆಯಿಂದ ನಿನ್ನನ್ನು ಹೊರಗಡೆ ತರಿಸಿದ್ದು ನಾನೇ. ಹೌದಪ್ಪ ಅಷ್ಟೇ. ಮಲಾಕಿ ಪುಸ್ತಕದಲ್ಲಿ ನಾವು ಕಾಣ್ತೇವೆ, ದೇವರು ಏಸಾವನನ್ನು ದ್ವೇಷಿಸಿ ಯಾಕೋಬನನ್ನು ಪ್ರೀತಿಸಿದನು ಎಂಬುದಾಗಿ. ದಟ್ ಮೀನ್ಸ್ 12 ಕುಲ ಯಾಕೋಬನೇ ನಿನ್ನಿಂದ ಬರಬೇಕಾಗಿದೆ. ಕುಲಗಳಿಗೆ ಎಲ್ಲ ಕುಲಗಳಿಗೂ
ನಿನ್ನ ಸಂತತಿ ಏನಾಗುತ್ತೆ? ಆಶೀರ್ವಾದ. ಆಮೇಲೆ ಆಶೀರ್ವಾದ ಆಗಬೇಕಾದ್ರೆ ನೀನು ಇಲ್ಲೇ ಸ್ಟ್ರಕ್ ಆಗಿಬಿಟ್ಟಿದೀಯ. ಹೊರಗಡೆ ತಂದನು, ಲೂಸಿನಲ್ಲಿ ತಂದನು. ಅಮ್ಮನ ಮನೆಯಲ್ಲಿದ್ದರೆ ನಿನಗೆ ನಿಚ್ಚಣಿಗೆಯ ದರ್ಶನ ಇಲ್ಲ. ಹಲ್ಲೆಲೂಯಾ. ಕೆಲವರನ್ನ ದೇವರು ಹೊರಗಡೆ ತರ್ತಾ ಇದ್ದಾನೆ. ಇವತ್ತು ನೀನು ಕಂಫರ್ಟ್ ಝೋನಲ್ಲಿ ಇರೋವರೆಗೂ ನಿನಗೆ ಡ್ರೀಮ್ಸ್ ಇಲ್ಲ. ಕಂಫರ್ಟ್ ಝೋನಲ್ಲಿ ಇರೋವರೆಗೂ ಹಲ್ಲೆಲೂಯಾ ನಿನಗೆ ದರ್ಶನಗಳಿಲ್ಲ. ಕಂಫರ್ಟ್ ಝೋನಲ್ಲಿ ಇರೋವರೆಗೂ ನಿನಗೆ ದೇವರ ಸಂಗಡ ಎನ್ಕೌಂಟರ್ ಇರೋದಿಲ್ಲ. ದೇವರಿಗೆ ಏನೋ ಮಾತಾಡಬೇಕಾಗಿದೆ, ದೇವರಿಗೆ ಯಾರ ಜೊತೆಯಲ್ಲೂ ಮಾತಾಡಬೇಕಾಗಿದೆ, ಯಾವುದೋ ಕುಟುಂಬದ ಜೊತೆ ವ್ಯವಹರಿಸಬೇಕಾಗಿದೆ. ಅವರನ್ನ ಹೊರಗಡೆ ತರೋವರೆಗೂ ದೇವರ ದರ್ಶನ ಕೊಡೋದಿಲ್ಲ, ಪ್ರಕಟಣೆ ಕೊಡೋದಿಲ್ಲ, ಕನಸು ಕೊಡೋದಿಲ್ಲ, ಎನ್ಕೌಂಟರ್ ಕೊಡೋದಿಲ್ಲ, ಸಂದರ್ಶನ ಕೊಡೋದಿಲ್ಲ. To receive impossible, you must believe in invisible. ನೀನು ಅಸಾಧ್ಯವಾದದ್ದನ್ನ ಹೊಂದ್ಕೊಳ್ಳಬೇಕಾದ್ರೆ ಅದೃಶ್ಯವಾದದ್ದನ್ನ ನೀನು ನಂಬಬೇಕು. ಮತ್ತೊಮ್ಮೆ ಹೇಳ್ತೀನಿ, ನೀನು ಅಸಾಧ್ಯವಾದದ್ದನ್ನ ಹೊಂದಿಕೊಳ್ಳಬೇಕಾದ್ರೆ ಅದೃಶ್ಯವಾದದ್ದನ್ನ ನೀನು ನಂಬಬೇಕಾಗುತ್ತೆ. God is looking for some people that will follow him into the unknown zone. ಅರಿಯದೇ ಇರುವ ಮಂಡಳದಲ್ಲಿ, ಪರಿಚಯ ಇರುವಂಥ ಮಂಡಳ ಅಲ್ಲ, ಪರಿಚಯ ಇರುವವರ ಮಧ್ಯದಲ್ಲ, ಪರಿಚಯ ಇಲ್ಲದೆ ಇರುವ ಮಂಡಳದಲ್ಲಿ, ಅಪರಿಚಿತವಾದ ಮಂಡಳದಲ್ಲಿ ವ್ಯವಹರಿಸೋದಕ್ಕೆ ಕರ್ತನೇ ನಾನು ಸಿದ್ಧ ಎಂದು ಹೇಳುವವರಿಗೋಸ್ಕರ ಇವತ್ತು ದೇವರು ಎನ್ಕೌಂಟರ್ ನಿಮ್ಮ ಬಳಿಯಲ್ಲಿ ಬರಲಿಕ್ಕೆ ಹೋಗುತ್ತೆ. ಅಪರಿಚಿತವಾದ ಸ್ಥಳ, ಒಂಟಿತನ, ಪರಿಚಯಸ್ಥರು ಯಾರು ಇಲ್ಲ, ದಾಸಿಯರಿಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅಣ್ಣ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ಎಲ್ಲರೂ ಹೋದ್ರು. I am alone. This is the moment God wanted to show up. ದೇವರಿಗೆ ಆಗಲೇ ತನ್ನನ್ನು ತಾನು ಪ್ರಕಟಿಸೋದಕ್ಕೆ ಅವಕಾಶ. ಓ ರಬ ಶಂದರಾಧನ, ಹಲ್ಲೆಲೂಯಾ. ನೀನ್ ಚಿಂತೆ ಮಾಡ್ತಾ ಇದೀಯಾ, ದೇವರು why God broke my comfort zone? ಯಾಕೆ ದೇವರು ನನ್ನ ಸುರಕ್ಷಿತ ತಾಣವನ್ನು ಮುರಿದನು? What wrong I did? No, God wanted to reveal himself to you. ದೇವರಿಗೆ ತನ್ನನ್ನೇ ತಾನು ನಿನಗೆ ಪ್ರಕಟಿಸಬೇಕಾಗಿದೆ. ಆಮೇಲೆ ಹಲೋ, anybody expecting a God's encounter? ದೇವರ ಸಂದರ್ಶನವನ್ನು ಎದುರು ನೋಡೋರು ಯಾರಾದ್ರೂ ಇದ್ರ ಒಳಗಡೆ ಇದ್ದೀರಾ ಅಂತವ್ರು ಮಾತ್ರ ಹೇಳ್ರಿ ಎಸ್ ಎಸ್. ನನ್ನನ್ನು ಕೆತ್ತಬೇಕಾದ ಸ್ಥಳದಲ್ಲಿ ಕೆತ್ತು, ನನ್ನನ್ನು ಶುದ್ಧಿ ಮಾಡಬೇಕಾದ ಸ್ಥಳದಲ್ಲಿ ಶುದ್ಧಿ ಮಾಡು, ಮುರಿಬೇಕಾದ ಸ್ಥಳದಲ್ಲಿ ಮುರಿ. Let me explain to you. Sometimes you are alone. ಇನ್ನು ಒಂಟಿ ಆಗ್ತೀಯ. ನಿನಗೆ ಪರಿಚಯ ಇರೋರೆಲ್ಲ ನಿನ್ನಿಂದ ದೂರ ಆಗ್ತಾರೆ. ಆ ಸಮಯದಲ್ಲಿ ನಿನಗೆ ಒಳಗೊಳ್ಳೋದಕ್ಕೆ ಭಾರಿ ಕಷ್ಟ. ನಾವು ರಾಜಾಜಿನಗರದಲ್ಲಿ ಮನೆ ಮಾಡಿ ಅಲ್ಲಿ ಸೇವೆ ಮಾಡ್ತಾ ಇದ್ದಂಥ ಕಾಲ ಇತ್ತು. ಪರಿಶುದ್ಧಾತ್ಮನು ನನಗೆ ಹೇಳಿದನು, ಇಲ್ಲಿಂದ ನಿನ್ನ ನಾನು ಕಿತ್ತು. ಅವತ್ತು ಈ ಸ್ಥಳಕ್ಕೆ ಅಡ್ವಾನ್ಸ್ ಕೊಟ್ಟಿದ್ವಿ, ಚರ್ಚ್ ಇಲ್ಲ, ಇಲ್ಲಿ ಏನೂ ಇಲ್ಲ. ನಾನು ಈ ಸ್ಥಳದಲ್ಲಿ ಇಲ್ಲಿ ನಿನಗೆ ಮನೆಯನ್ನು ಸಿದ್ಧ ಮಾಡ್ತಾ ಇದ್ದೀನಿ. ಯಾರು ಪರಿಚಯ ಇಲ್ಲ, ಏರಿಯಾ ಪರಿಚಯ ಇಲ್ಲ, ನಾನು ಬಂದೇ ಇಲ್ಲ. ಪರಿಚಯ ಇರೋ ಏರಿಯಾ ಯಾವುದು? ನಾನು ಹುಟ್ಟು ಬೆಳೆದಂಥ ಏರಿಯಾ ರಾಜಾಜಿನಗರ ಸೈಡು.
ಪ್ರಕಾಶ್ ನಗರ, ರಾಜಾಜಿನಗರ, ಪ್ರಕಾಶ್ ನಗರ, ಮಂಜುನಾಥ್ ನಗರ, ವೆಸ್ಟ್ ಆಫ್ ಕಾರ್ಡ್ ರೋಡು, ಆಜು ಬಾಜು ಇರುವಂಥ ಇಂದಿರಾನಗರ, ಕಮಲಾನಗರ, ಸೋತ್ರ ನಂದಿನಿ ಲೇಔಟು, ಸೋತ್ರ ಗೆಳೆಯರ ಬಳಗ ತುಂಬಾ ಇತ್ತು ಬಿಡ್ರಿ. ಮಹಾಲಕ್ಷ್ಮಿ ಲೇಔಟ್ ಹತ್ರ ಇರೋದು ಗೆಳೆಯರ ಬಳಗ. ಗೆಳೆಯರು ಭಾಳ ಇದ್ದರು, ಸ್ನೇಹಿತರು ಭಾಳ, ಎಲ್ಲರೂ ಪರಿಚಯ, ವಿಶ್ವಾಸಿಗಳಂತೂ ಸುತ್ತಲೂ ಇದ್ದಾರೆ. ಆಮೇಲೆ ಯಾವ ಅಂಗಡಿ ಬೇಕೋ ಪಕ್ಕದಲ್ಲೇ ಇದೆ, ವಾಕಬಲ್ ಡಿಸ್ಟೆನ್ಸ್. ಸೋತ್ರ ಕಾಫಿ ಪುಡಿ ಬೇಕಾದರೆ ಕಾರ್ನರಲ್ಲೇ ಇದೆ. ಆಮೇಲೆ ಏನು ಬೇಕು ಎಲ್ಲ ಕೈ ಎಟುಕುವಷ್ಟು ಜಾಗದಲ್ಲಿ. ಅಂಥ ಸ್ಥಳದಿಂದ ಅಪರಿಚಿತವಾದ ಈ ಸ್ಥಳಕ್ಕೆ ಕಳಿಸುವಾಗ ನನ್ನ ದೇವ್ರ ಹತ್ರ ಹೇಳಿದೆ, ನೋ, ಹೋಗೋಕ್ಕಾಗಲ್ಲ, ನನಗೆ ಬೇಡ, ಅಂಥ ಸುಖ ನನಗೆ ಬೇಡ ಅಂತಿದ್ದೆ. ಆದರೆ ದೇವ್ರಿಗೆ ಗೊತ್ತು. 3.5 ವರ್ಷಗಳು ನನಗೂ ದೇವರಿಗೂ ಹೋರಾಟ ನಡೆಯಿತು. 3.5 ವರ್ಷಗಳ ನಂತರ ನಾನು ದೇವರ ಮಾತಿಗೆ ವಿಧಿಯನಾಗಿ ಇಲ್ಲಿಗೆ ಬಂದೆ. ದೇವರು ಹೇಳಿದ ಪ್ರಕಾರ ನಡೆಸಿದ್ರು. ಇವತ್ತು ಈ ಆಲಯದಲ್ಲಿ ಸಾಕ್ಷಿಯಾಗಿ ನಿಲ್ಲಕ್ಕೆ ದೇವರು ಮಾಡಿದನು. See, sometimes God will push you to unknown zone. That's what I said. If you want to receive the impossible things, you must believe the invisible God. ನೀನು ಅದೃಶ್ಯವಾದದನ್ನು ನಂಬಬೇಕು. You must believe. ಲೈಫ್ನಲ್ಲಿ ಪ್ರವಚನೆ ಶಬ್ದ ಹೊಂದನೇದು ಅನಿಶ್ಚಿತತೆ, ಅನ್ಸರ್ಟನಿಟಿ. ಲೈಫ್ನಲ್ಲಿ ಅನಿಶ್ಚಿತತೆ ಬರುವಾಗ ಹೌ ಟು ಫೇಸ್ ಇಟ್. ನಮ್ಮ ಜೀವಿತದಲ್ಲಿ ಎಲ್ಲವೂ ಅನಿಶ್ಚಿತತೆ, ಅನ್ಸರ್ಟನಿಟಿ. ಏನು ಮಾಡಬೇಕಂತ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ. ಗೊತ್ತಿಲ್ಲದ ಸಮಯದಲ್ಲಿ ದೇವರು ನಮಗೆ ಪರಿಶುದ್ಧಾತ್ಮನ ಪ್ರಕಟಣೆಯನ್ನು ಕೊಡ್ತಾನಲ್ಲ, ದಟ್ ಈಸ್ ದ ಇಂಪಾರ್ಟೆಂಟ್. ಪರಿಚಯ ಇರೋರ ಶಬ್ದ ಎಲ್ಲ ನಿಂತೋದಾಗ ಅಪರಿಚಿತವಾದ ಶಬ್ದ ನನ್ನ ಕಿವಿಯಲ್ಲಿ ಕೇಳಬೇಕು. ನಾನು ಇದನ್ನು ಹೇಳುವಾಗ ನನ್ನ ಹೃದಯದಲ್ಲಿ ಆ ಶಬ್ದ ಕೇಳೋದಕ್ಕೆ ತವಕದಿಂದ ನಾನು ಹೇಳ್ತಾ ಇದ್ದೀನಿ. ಇದು ನನಗೆ ಈ ಮೆಸೇಜ್ ನನಗೆ ತಗೋತಾ ಇದ್ದೀನಿ ನಾನು. ನೀವು ತಗೋತಿರೋ ಬಿಡ್ತಿರೋ ನನಗಂತೂ ಅದು ನಾನು ತಗೊಳ್ತೀನಿ. ಅನ್ಸರ್ಟನಿಟಿ, ಅನಿಶ್ಚಿತತೆ ನಮ್ಮ ಜೀವನದಲ್ಲಿ ಬರುವಾಗ ಏನು ಮಾಡೋಕ್ಕೆ ಗೊತ್ತಿಲ್ಲ. ವೇರ್ ಟು ಗೋ, ವಾಟ್ ಟು ಡೂ, ಐ ಡೋಂಟ್ ನೋ. ಏನು ಮಾಡಬೇಕು, ಪರಿಚಯ ಇಲ್ಲ, ಅಪರಿಚಿತವಾದ ಸ್ಥಳ. ಯಾಕೋಬನ ಪರಿಸ್ಥಿತಿ ಅದೇ ಆಗಿದೆ. God sometimes puts us in isolation in order to give a revelation. ಕೆಲವೊಮ್ಮೆ ದೈವಿಕವಾದ ಪ್ರಕಟಣೆಗಳನ್ನು ನಮಗೆ ದೇವರು ದಯಪಾಲಿಸುವುದಕ್ಕೋಸ್ಕರ ನಮ್ಮನ್ನು ಅವನು ಸಪರೇಟ್ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮಿಕ ಮರ್ಮ ತಿಳಿದವರು ಮಾತ್ರ ಆಮೇಲೆ ಹೇಳ್ರಿ. ನಾನು ಒಂಟಿ ಆಗಿದ್ದು ಸುಮ್ಮನೆ ಅಲ್ಲ, ದೈವಿಕವಾದ ಪ್ರಕಟಣೆ ನನ್ನ ಒಳಗಡೆ ದೇವರು ಮಾಡಬೇಕಾದ ಕಾರ್ಯ, ಅದರ ಗೈಡೆನ್ಸು, ಅದರ ಪ್ಲಾನ್, ಅದರ ನಕ್ಷೆ, ನೀಲಿ ನಕ್ಷೆ ನನಗೆ ತೋರಿಸುವ ಸಮಯಕ್ಕೆ ದೇವರು ನನ್ನನ್ನು ಸಪರೇಟ್ ಮಾಡ್ತಾನೆ. ಬಂಧುಗಳಿಂದ, ಸ್ನೇಹಿತರಿಂದ, ನೀವು ನಂಬಿಕೆ ಇಟ್ಟವರು, ಭರವಸೆ ಇಟ್ಟವರು ಎಲ್ಲರಿಂದ ಕೆಲವೊಮ್ಮೆ ದೇವರು ತನ್ನ ಉದ್ದೇಶಕ್ಕೆ ತಕ್ಕ ಹಾಗೆ ನಿನ್ನನ್ನು ಸನ್ಮಾನಿಸಲಿಕ್ಕೆ, ತನ್ನ ಪದ್ಧತಿ ನಿನ್ನ ಜೀವನದಲ್ಲಿ ನೆರವೇರಿಸುವುದಕ್ಕೆ ಅವನು ನಿನ್ನನ್ನು ಪ್ರತ್ಯೇಕಿಸಬಹುದು. ಕೆಲವ್ರಿಗೆ ಅರ್ಥ ಆಗಲಿಲ್ಲ. ನಿನ್ನನ್ನು ಒಂಟಿ ಮಾಡಿದ್ದು
ನಿನಗೆ ಪರಿಚಯ ಇದ್ದಿದ್ದು ಎಲ್ಲ ಪರಿಚಯನ ಕಟ್ ಮಾಡಿದ್ದು, ಆ ಲಿಂಕ್ ಕಟ್ ಮಾಡಿದ್ದು. ಯು ಥಿಂಕ್ ಯು ಗಾಟ್ ಇನ್ಫ್ಲೂಯೆನ್ಸ್, ಯು ನೋ ಎವ್ರಿಬಡಿ. ನಿನಗೆಲ್ಲರೂ ಗೊತ್ತಿದೆ, ನನಗೆ ಪರಿಚಯ ಇದ್ದಾರೆ, ನಾನು ಅವರಿಂದ ಮಾಡಿಸ್ಬೋದು, ಹಿಂಗೆ ಮಾಡಿಸ್ಬೋದು. ನೋ, ಟುಡೇ ಗಾಡ್ ವಾಂಟ್, ದೇವರಿಗೆ ತನಗೆ ಸಲ್ಲಬೇಕಾದ ಮಾನ ಅವನು ಯಾರಿಗೂ ಬಿಡೋದಲ್ಲೇನು, ಅವನು ಯಾರಿಗೂ ಬಿಡಲಲ್ಲೇನು. ಅವನು ಹೇಳ್ತಾನೆ, ನಿನ್ನ ಪರಿಚಯ ಎಲ್ಲ ಪಕ್ಕಕ್ಕೆ ಎಳೆದಾಕಿ ಅಪರಿಚಿತವಾದ ಸ್ಥಳದಲ್ಲಿ ನಾನು ನಿನ್ನನ್ನು ಭೇಟಿ ಮಾಡ್ತೇನೆ. ಅಪರಿಚಿತವಾದ ಸ್ಥಳ, ಅಪರಿಚಿತವಾದಂಥ ಅವಸ್ಥೆ, ಅಪರಿಚಿತವಾಗಿರುವ ಕಾರ್ಯಗಳು ನಿನ್ನಲ್ಲಿ ತೋರಿ ಬರುವಾಗ ನೀನು ಮರೆಯಬೇಡ, ಅಲ್ಲೂ ನಿನ್ನ ದೇವರಿದ್ದಾನೆ, ಅಲ್ಲೂ ನಿನ್ನ ದೇವರಿದ್ದಾನೆ. ಮೈ ಗಾಡ್ ಈಸ್ ಇನ್ ಕಂಟ್ರೋಲ್. ಕೆಲವೊಮ್ಮೆ ದೇವರು ನಿಮ್ಮನ್ನು ಕರ್ಕೊಂಡು ಹೋಗೋದು ಲಾಭಾನನ ಮನೆಗೆ. ಅವನು ಫಸ್ಟೇ ವಂಚಕ, ಕುತಂತ್ರಿ ಅವನು. ಸ್ತೋತ್ರ. ಈ ಕೆಲವರು ಇದ್ದಾರೆ, ಬೇರೆಯವ್ರ ಮನೆ ಬೆಂಕಿಯಲ್ಲಿ ಉರಿತಿದ್ರೆ ಅದರಲ್ಲಿ ಬೇಳೆ ಬೇಯಿಸ್ಕೊಂಡವ್ರು ಇರ್ತಾರೆ. ಇವನ ಅಮ್ಮನ ಸಹೋದರ ಲಾಬಾನನು. ಇವನಿಗೆ ಚೆನ್ನಾಗಿ ಸ್ಟೋರಿ ಗೊತ್ತು. ಅಣ್ಣ ಏಸಾವನು ಯಾಕೋಬನನ್ನ ಕೊಲ್ಲೋದಕ್ಕೋಸ್ಕರ ಓಡಿಸ್ತಾ ಇದ್ದಾನೆ, ಸಿಕ್ಕಿದ್ರೆ ಕೊಂದು ಬಿಡ್ತೀನಿ ಅಂತ ಕಾಯ್ತಾ ಇದ್ದಾನೆ ಅಂತ ಸಹೋದರಿ ಹೇಳಿದ ವಾರ್ತೆ ಇವನಿಗೆ ಚೆನ್ನಾಗಿ ಗೊತ್ತು. ಆಮೇಲೆ ಒಂದು ಕಡೆ ಯಾಕೋಬನ ಅಣ್ಣನಾದ ಏಸಾವನ ಕೊಲ್ಲೋದಕ್ಕೆ ಓಡಿಸ್ತಾ ಇದ್ದಾನೆ, ಮತ್ತೊಂದು ಕಡೆ ಅವನ ಮಾವನಾದಂಥ ಲಾಬಾನನು. ಸ್ತೋತ್ರ. ಅದರ ಲಾಭ, ಅವನ ಹೆಸರಿನಲ್ಲಿ ಲಾಬಾನ್ ಇರೋದ್ರಿಂದ ಅದನ್ನೇ ಅವನ ಲಾಭವಾಗಿ ಮಾಡ್ಕೊಳಕ್ಕೆ ಯೋಚನೆ ಮಾಡ್ತಾನೆ. ಇಂಥ ಸಂದರ್ಭದಲ್ಲಿ ಯಾಕೋಬನಿಗೋಸ್ಕರ ಪರಲೋಕ ತೆರೆಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. Uncertainty in your life, ನಿನ್ನ ಜೀವನದಲ್ಲಿ ಅನಿಶ್ಚಿತವಾಗಿರುವ ಸಂದರ್ಭಗಳಲ್ಲಿ ನಿನ್ನ ದೇವರು ನಿನಗೋಸ್ಕರ ಈ ಲೋಕದಲ್ಲಿ ಯಾರು ಸಹಾಯ ಇಲ್ಲದಿದ್ರು ಪರಲೋಕದಿಂದ ಅವನ ಬಾಗಿಲು ತೆರೆದು ನಾನು ಹೇಳ್ತೇನಲ್ಲ, ಅನಿಶ್ಚಿತತೆ, ಅನ್ಸರ್ಟನಿಟಿ ಅಂದರೆ ಏನು? ನಿಶ್ಚಯ ಇಲ್ಲ, ಎಲ್ಲಿಗೋಗ್ಬೇಕು, ಏನು ಮಾಡಬೇಕು, ಮುಂದಕ್ಕೆ ಏನು ದಾರಿನೇ ಇಲ್ಲ. ಅಂಥ ಸಂದರ್ಭಗಳಲ್ಲಿ ದೇವರು ನಿನ್ನನ್ನು ಸಂದರ್ಶಿಸ್ತಾನಲ್ಲ, ಅದು ನಿನ್ನ ಜೀವನದ ಚರಿತ್ರೆಯನ್ನೇ ಬದಲಾಯಿಸುತ್ತೆ. ಕಮ್ ಆನ್ somebody shout. ಇವತ್ತು ನನ್ನ ಜೀವನದ ಚರಿತ್ರೆ ಬದಲಾವಣೆ ಆಗುವ ಮುಂಚಾನೆ ಎಂದು ಯಾರಾದರೂ ಕೂಗಿ ಹೇಳ್ರಿ. ನನ್ನ ತಲೆಮಾರಿನ ಚರಿತ್ರೆ ಬದಲಾವಣೆ ಆಗಲಾಗಿದೆ ಅಂತ ಯಾರಾದರೂ ಕೂಗಿ ಹೇಳ್ರಿ. ಹಲ್ಲೆಲೂಯ. ನನ್ನ ಕುಟುಂಬದ ಚರಿತ್ರೆ ಬದಲಾವಣೆ ಆಗುತ್ತೆ, ನನ್ನ ಸಭೆಯ ಚರಿತ್ರೆ ಬದಲಾವಣೆ ಆಗುತ್ತೆ. ಅಂತ ಸಂದರ್ಭಕ್ಕೆ ನಾವು ಬಂದಿದ್ದೇವೆ ಎಂದು ನಾನು ಒಕ್ಕುರುಳಿನಿಂದ ಹೇಳ್ತೇನೆ, ಗಟ್ಟಿಯಾಗಿ ಹೇಳ್ತೇನೆ. ನನ್ನೊಟ್ಟಿಗೆ ಒಕ್ಕುರುಳಿನಿಂದ ಹೇಳೋರು ಯಾರಾದರೂ ಇದ್ದೀರಾ? ನಮ್ಮ ಚರಿತ್ರೆ ಬದಲಾವಣೆ ಆಗ್ತಾ ಇದೆ, ನಮ್ಮ ಸ್ಥಿತಿ ಬದಲಾವಣೆ ಆಗ್ತಾ ಇದೆ. ದೇವರ ವಾಗ್ದಾನ ನೆರವೇರೋದಕ್ಕೆ ಪರಲೋಕದ ಬಾಗಿಲು ತೆರೀತಾ ಇದೆ. ಈ ರೀತಿಯಾಗಿನೇ ದೇವರು ಸೂಪರ್ ನ್ಯಾಚುರಲ್ ಆಗಿರುವ ಕಾರ್ಯಗಳನ್ನು ನಮಗಾಗಿ ಒದಗಿಸೋದು. ನಿನಗೆ ಗೊತ್ತಿಲ್ಲದೆ ಇರುವ ಮಾರ್ಗದಲ್ಲಿ ನಡೆಸಿ ಅಲ್ಲಿ ದೇವರು ತನ್ನನ್ನೇ ತಾನು ಪ್ರೂವ್ ಮಾಡಿ ಹೇಳ್ತಾನೆ, ಹೇಯ್, ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನ ಅಪ್ಪನ ಸಂಗಡ ಇದ್ದೆ, ನಾನು ನಿಮ್ಮ ತಾತನ ಸಂಗಡ ಇದ್ದೆ, ಯಾಕೋಬೇ ನಾನು ನಿನ್ನ ಸಂಗಡ ಇರ್ತೀನಿ. ಹಲ್ಲೆಲೂಯ. ಇವತ್ತು ಯಾರಾದರೂ ಇದರ ಒಳಗಡೆ ಇದ್ರೆ ಗಟ್ಟಿಯಾಗಿ ಹೇಳ್ರೆ ಆಮೇಲೆ. ನೋಡ್ರಿ, ಅಮ್ಮ ಲಾಬಾನನ ಮನೆಗೆ ಕಳಿಸುವಾಗ ಅವಳು ಏನು ಹೇಳಿರ್ಬೋದು? ಅವನು ಹೇಳ್ದ, ನಾನು ಹೋಗಲ್ಲ, ಎಲ್ಲೂ ಹೋಗಲ್ಲ ಅಮ್ಮ, ನನಗೆ ಅಭ್ಯಾಸ ಇಲ್ಲ, ಪರಿಚಯ ಇಲ್ಲ, ಗೊತ್ತಿಲ್ಲ, ಅವನ್ನ ಯಾರಂತೂ ಗೊತ್ತಿಲ್ಲ, ನಾನು ಯಾವತ್ತೂ ಹೋಗಲ್ಲ. ಏ ಮಗ,
ಒಂದೆರಡು ದಿನಕ್ಕೆ ಹೋಗ್ಲಾ, ತಿಳಿ ಆಗ್ಲಾ, ಇಲ್ಲಿ ವಾತಾವರಣ ಸ್ವಲ್ಪ ತಿಳಿ ಆಗ್ಲಿ ಕಣ್ಲಾ, ಆಮೇಲೆ ನೀನು ಬರುವಂತೆ. ಎಲ್ಲಿ ಹೋಗ್ತೀಯ? ನನ್ನ ಅಮ್ಮನ ಮುದ್ದಿನ ಮಗು ಅಲ್ವಾ, ಹೋಗು ಪುಟ, ಹೋಗೋ ಕಣ, ಹೋಗೋ. ಸೋತ್ರ ಎಷ್ಟು ದಿನ ಗೊತ್ತಿಲ್ಲ, ಅನಿಶ್ಚಿತತೆ. ಇಟ್ಸ್ ಓನ್ಲಿ ಅಡ್ಜಸ್ಟ್ಮೆಂಟ್ ಫಾರ್ ಫ್ಯೂ ಡೇಸ್. ಕೇವಲ ಅಡ್ಜಸ್ಟ್ಮೆಂಟ್, ಒಂದೆರಡು ದಿನಕ್ಕೆ ಅಡ್ಜಸ್ಟ್ ಮಾಡ್ಕ. ಅದರ ದೇವರ ದೃಷ್ಟಿಯಲ್ಲಿ ಅದು ಅಡ್ಜಸ್ಟ್ಮೆಂಟ್ ಅಲ್ಲ, ಸಮಥಿಂಗ್ ಬಿಗರ್ ಪ್ಲಾನ್ ಆಫ್ ಗಾಡ್. ಕೆಲವರು ಅಡ್ಜಸ್ಟ್ಮೆಂಟ್ ಅಲ್ಲಿ ಏನೇನೋ ಮಾಡಕ್ಕೆ ಹೋಗ್ತೀರಾ, ಅದು ಅಡ್ಜಸ್ಟ್ಮೆಂಟ್ ಅಲ್ಲ. ಕೆಲವೊಮ್ಮೆ ನೀವು ಹೇಳ್ತೀರಾ ಅದು ಕಾಕತಾಳೀಕ, ಕೋಇನ್ಸಿಡೆನ್ಸ್ ಅಂತ. ನೋ, ಅದು ಕೋಇನ್ಸಿಡೆನ್ಸ್ ಅಲ್ಲ, ಅದು ದೈವ ನಿಯೋಗ. ಹಲ್ಲೆಲೂಯಾ, ಅದು ಗಾಡ್ಸ್ ಪ್ರೊವಿಷನ್. ಯಾಕೋಬನೇ, ಅಮ್ಮ 2 ದಿನ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿರಬಹುದು, ಆದ್ರೆ ಅಮ್ಮನಿಗೆ ಗೊತ್ತಿಲ್ಲದೆ ನಿನಗೆ ಅಲ್ಲಲ್ಲಿಯ ನಿನ್ನನ್ನು ಸೃಷ್ಟಿಸಿದ ಸೃಷ್ಟಿಕರ್ತನು ಅವರಿಗೊಂದು ಪ್ಲಾನ್ ಇದೆ. Hey, come on church, are you getting my point? ನಿಮಗೆ ಅರ್ಥ ಆಗ್ತಾ ಇದೆಯಾ? ವಾಟ್ ಪ್ಲಾನ್ಗಳು ಮನುಷ್ಯ ಮಾಡೋದಲ್ಲ. ಮನುಷ್ಯನ ಹೃದಯದಲ್ಲಿ ಅನೇಕ ಸಂಕಲ್ಪಗಳಿವೆ, ಆದರೆ ತಕ್ಕ ಉತ್ತರ ಕೊಡುವ ಸಾಮರ್ಥ್ಯ ಅದು ಯೆಹೋವನಿಗೆ ಮಾತ್ರವೇ ಇದೆ. ಕಮಾನ್, ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ಅರ್ಥ ಆಗ್ತಾ ಇದೆ ಕೇಳ್ರಿ. God removed every attachments. ಎಲ್ಲ ಅಟ್ಯಾಚ್ಮೆಂಟ್ಗಳನ್ನ ಕಿತ್ತಾಕಿದ್ನ. ಈಗ ಯಾರು ಇಲ್ಲದೆ ಇರುವ ನಿರ್ಜನ ಪ್ರದೇಶವಾಗಿರುವ ಲೂಸ್ನಲ್ಲಿ ಒಬ್ಬಂಟಿಗನಾಗಿ ಬಿದ್ದಿರುವಾಗ ಈ ಸಂದರ್ಭದಲ್ಲಿ ಅವನು ಕಾಣುತ್ತಿರುವುದ ಕನಸು ಪರಲೋಕಕ್ಕೂ ಭೂಲೋಕಕ್ಕೂ, ಭೂಲೋಕದಿಂದ ಪರಲೋಕದ ಕಡೆಗೆ ಒಂದು ನಿಚ್ಚೇಣಿಗೆ. ಅದರಲ್ಲಿ ದೂತರು ಹತ್ತುತ್ತಿದ್ದಾರೆ, ಇಳಿತಿದ್ದಾರೆ. When you move out of the familiar, God opens the unfamiliar. ಆಮೇಲೆ ನೀನು ಯಾವಾಗ ಪರಿಚಿತವಾದ ಸ್ಥಳದಿಂದ ನೀನು ಮೂವ್ ಮಾಡ್ತೀಯೋ, ಅಪರಿಚಿತವಾದ ಕಾರ್ಯಗಳು ದೇವರು ನಿನಗಾಗಿ ಪ್ರಕಟಿಸ್ತಾನೆ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಚಿತವಾಗಿರೋ ಸ್ಥಳದಲ್ಲಿ ನೀನೇ ಕಿಂಗ್. ಸ್ತೋತ್ರ. ಅಪರಿಚಿತವಾದ ಸ್ಥಳಕ್ಕೆ ಹೋದರೆ ದೇವರು ಹೇಳೋದೇನು ಗೊತ್ತಾ? ಅಪರಿಚಿತವಾದ ಸ್ಥಳದಲ್ಲಿ ಕರ್ಕೊಂಡೋಗಿ ನಾನು ನಿನ್ನ ಕಿಂಗ್ ಮಾಡ್ತೀನಿ ಅಂತ. ಅದಕ್ಕೆ ರಿಸ್ಕ್ ತಗೊಬೇಕು. ಸ್ತೋತ್ರ. ಆಮೇಲೆ ಎಲ್ಲ ಹಾಕಿದ್ರು. ಈ ಬೆಕ್ಕು ನೋಡ್ರಿ, ಎಷ್ಟು ಮೇಲಿಂದ ಬಿದ್ದರೂ 4 ಕಾಲಲ್ಲಿ ನಿಂತ್ಕೊಂಡ್ಬಿಡ್ತವೆ. ಮನುಷ್ಯ ಹಂಗಲ್ಲ, ದಡಾರ ನಿಂಗೆ ಬೀಳ್ತಾನೆ, ಕಾಲು ಮುರ್ಕೊತಾನೆ, ಕೈ ಮುರ್ಕೊಂಡು ತಲೆ ಕೊಡ್ತಾನೆ. ಈ ಬೆಕ್ಕು ಎಷ್ಟೇ ಮೇಲಿಂದ ಬೀಳಲಿ, ಅದು ಬಂದು 4 ಕಾಲಲ್ಲೇ ನಿಲ್ಲುತ್ತೆ. ನೀನು ಎಲ್ಲ ಹಾಕಿದ್ರು 4 ಕಾಲಲ್ಲಿ ನಿಲ್ಲೋದು ಕಲಿಬೇಕು. ಅನ್ಸರ್ಟನಿಟಿ, ಅನಿಶ್ಚಿತವಾಗಿರುವ ಜೀವಿತ ನಮ್ಮದಾಗಿರುವಾಗ, ಅಂಥ ಪರಿಸ್ಥಿತಿಯಲ್ಲಿ ಯಾರಾದರೂ ಹಾದು ಹೋಗ್ತಾ ಇದ್ರೆ, ಇವತ್ತು ನಿಮಗಿರುವ ಆಲೋಚನೆ, ಅಲ್ಲೂ ನನ್ನ ದೇವರಿದ್ದಾನೆ, ಅಲ್ಲೂ ಅವನು ನಿನ್ನನ್ನು ಕೈ ಬಿಡೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಂದು ಸಂದರ್ಭಗಳಲ್ಲಿ ಅನ್ಸರ್ಟನಿಟಿ ನಿಮ್ಮ ಜೀವನದಲ್ಲಿ ಬಂದಾಗ, ಅನಿಶ್ಚಿತತೆ ಬಂದಾಗ, ಒಂಟಿತನ ಬಂದಾಗ, ನಂಬಿದವರು ನಿಮ್ಮನ್ನು ಕೈ ಬಿಟ್ಟಾಗ, ಮೋಸ ಮಾಡಿದಾಗ, ದೂರ ಆದಾಗ, ಎಲ್ಲರೂ ತೊರೆದು ಹೋದಾಗ, ಆ ಸಂದರ್ಭಗಳಲ್ಲಿ ನೀವು ದೂರದೆ, ದೇವರೇ ನಿನ್ನ ಉದ್ದೇಶ ಏನಿದೆ ಅದು ನನ್ನ ಜೀವನದಲ್ಲಿ ನೆರವೇರಲಿ ಅನ್ನೋರು ಯಾರಾದರೂ ಇದ್ದೀರಾ? ಕಂಫರ್ಟ್ ಝೋನ್ಗಳನ್ನು ದೇವರು ಮುರಿತಾನೆ. ಕೆಲವೊಮ್ಮೆ ನಿನಗೆ ಯಾವುದು ಪರಿಚಿತವಾಗಿದೆಯೋ ಅದನ್ನು ದೇವರು ಮುರಿತಾನೆ. ನೀನು ಬಹಳ ಇಷ್ಟಪಡೋದನ್ನ ದೇವರು ಮುರಿತಾನೆ. ದೇವರಿಗೆ ಬೇಕಾಗಿರೋದು ನೀನು ಏನು ಇಲ್ಲ, ಐ ಸರೆಂಡರ್.
ನನ್ನನ್ನು ನಾನು ಸಮರ್ಪಿಸ್ತೀನಿ ಅಂತ ಹೇಳ್ತೀಯಲ್ಲ, ಶೂನ್ಯತೆಯಿಂದ ದೇವರು ನಿನ್ನನ್ನು ಮತ್ತೆ ಕಟ್ತಾನೆ. ಅದು ಅಪರಿಚಿತವಾದ ಕಾರ್ಯ. ಅದಕ್ಕೆ ಇವತ್ತಾಗಲೊತ್ತಿನಲ್ಲಿ ನನ್ನನ್ನೇ ನಾನು ಸಮರ್ಪಿಸ್ತೇನೆ ಅನ್ನೋರು, ಶೋಧನೆ ಬಂದು ಸೇರಿದಾಗ ನನ್ನ ಕಾದೆ, ವೇದನೆ ನನ್ನ ಹಿಡಿದಾಗ ಕೃಪೆ ನೀಡಿ. ಆ ಕೃಪೆಯನ್ನು ಕೇಳ್ರಿ. ಶೋಧನೆ ಬಂದು ಸೇರಿದಾಗ ನನ್ನ ಕಾದೆ, ವೇದನೆ ನನ್ನ ಹಿಡಿದಾಗ ಕೃಪೆ ನೀಡಿದೆ. ಸ್ತುತಿಯು ಘನವು ಎಲ್ಲ ನಿಮಗೆ, ದೇವಾ ನಿಮಗೆ ಮಹಿಮೆ, ಘನವು ಎಲ್ಲ ನಿಮಗೆ, ದೇವಾ ನಿಮ್ಮ ಸ್ತುತಿಯು, ಸ್ತುತಿಯು ಘನವು ಎಲ್ಲ ನಿಮಗೆ, ದೇವಾ ನಿಮಗೆ ಮಹಿಮೆ, ಘನವು ಎಲ್ಲ ನಿಮಗೆ, ದೇವಾ ನಿಮಗೆ. ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ, ನಿನ್ನ ಸಾನ್ನಿಧ್ಯಾನ ನಿನ್ನ ಮಕ್ಕಳ ಸಂಗಡ ಇರಲಿ. ನಿನ್ನ ಕೃಪಾ ಕಟಾಕ್ಷ ನಿನ್ನ ಮಕ್ಕಳ ಮೇಲಿರಲಿ. ಕೇಳಿದ ವಾಕ್ಯಗಳು ಇವರ ಹೃದಯದಲ್ಲಿ ಆಳವಾಗಿ ಬೇರೂರತಕ್ಕಂತೆ, ಇವರ ಜೀವಿತ ಶೈಲಿಯನ್ನು ಬದಲಾಯಿಸತಕ್ಕಂತೆ, ಇವರ ಜೀವನವನ್ನೇ ಬದಲಾಯಿಸತಕ್ಕಂತೆ, ಇವರ ಚರಿತ್ರೆ ಬದಲಾವಣೆ ಆಗತಕ್ಕಂತೆ ಅತಿಶಯ ನೀನು ಮಾಡು, ಅದ್ಭುತ ನೀನು ಮಾಡು. ಸಮಾಧಾನವಾಗಿ ನಿನ್ನ ಜನರನ್ನು ಕಳಿಸ್ಕೊಡು. ನಿನ್ನ ದಯೆ ಇವರ ಮೇಲಿರಲಿ. ನಿನ್ನ ದಯೆ ನಾವು ಕೇಳ್ತೇವೆ. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ, ಹಲ್ಲೆಲೂಯಾ.